ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಗಾರ್ಗಿಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರ್ತವೆ. ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಗರಿ ಗರಿಯಾಗಿ ಕೂಡ ಇರ್ತವೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತವೆ. ನಾವು ಪಂಚಮಿ ಹಬ್ಬದಲ್ಲಿ ಉಂಡೆಗಳನ್ನು ಕಟ್ತೀವಲ್ಲ, ಅದೇ ರೀತಿಯಾಗಿ ಗಾರ್ಗೆ ಇಲ್ದೇ ಕಂಪ್ಲೀಟ್ ಅನಿಸೋದೇ ಇಲ್ಲ ಹಬ್ಬ. ನೋಡಿ, ಈ ರೀತಿಯಾಗಿ ನಾವು ತುಂಬಾ ಈಸಿಯಾಗಿ ನೀವು ಒಂದು ದಿನ ಪೂರ್ತಿ ಹಿಟ್ಟು ನೆನೆಬೇಕನ್ನೋದೇನಿಲ್ಲ. ಒಂದು 2-3 ಅವರ್ ನೆನೆಸಿದರೆ ಸಾಕು. ಇಷ್ಟು ಚೆನ್ನಾಗಿ ಗಾರ್ಗೆ ತುಂಬಾ ರುಚಿಯಾಗಿ ಬರ್ತವೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಬನ್ನಿ, ನಾವು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬಟ್ಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ಅದರಲ್ಲಿ ಮುಕ್ಕಾಲು ಬಟ್ಲಷ್ಟು ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ಇಷ್ಟಪಡೋರಾದರೆ ನೀವು ಒಂದು ಬಟ್ಲದಷ್ಟು ತೊಗೋಬೋದು. ನಾನು ಯಾವ ಬಟ್ಲಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ನಾವೆಷ್ಟು ಬೆಲ್ಲ ತೊಗೊಂಡಿರ್ತೀವೋ ಅಷ್ಟು ನಾವು ನೀರನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಕರಗಿಸ್ತಾ ಬರಬೇಕು. ನೋಡಿ, ಇದರಲ್ಲಿ ನಾವು ಕೆಲವರು ಪಾನಕ ಕೂಡ ಮಾಡಿಕೊಂಡು ಅದನ್ನು ಕಲಿಸ್ತಾರೆ. ನಾವು ನೋಡಿ ಈ ರೀತಿಯಾಗಿ ಜಾಸ್ತಿ ಪಾನಕದ ಹದಕ್ಕೆ ಹೋಗಬಾರ್ದು. ಒಂದು ಮೀಡಿಯಮ್ ಆಗಿ ಅದು ಇನ್ನೇನು ಕುದಿ ಬರುತ್ತೆ ಅನ್ನೋದ್ರಲ್ಲಿ ನಾವು ಆಫ್ ಮಾಡಿಬಿಡಬೇಕು. ಈ ರೀತಿಯಾಗಿ ನಾವು ಚೆನ್ನಾಗಿ ಬೆಲ್ಲವನ್ನೆಲ್ಲ ಕರಗಿಸ್ಕೋಬೇಕು. ನೋಡಿ, ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಆದಷ್ಟು ನೀವು ಕೂಡ ಆರ್ಗ್ಯಾನಿಕ್ ಬೆಲ್ಲವನ್ನೇ ಉಪಯೋಗಿಸಿ. ನೋಡಿ, ಈ ರೀತಿಯಾಗಿ ನೊರೆ ಬಂದ ತಕ್ಷಣ ನಾವು ಇದನ್ನ ಆಫ್ ಮಾಡಿಬಿಡಬೇಕು. ಈ ರೀತಿಯಾಗಿ ಆಫ್ ಮಾಡಿಬಿಟ್ಟು ನಾವು ಇದರಲ್ಲಿ ಕಡ್ಡಿ ಅಥವಾ ಕಸರು ಏನಾದರೂ ಇರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಸೋದಿಸ್ಕೋಬೇಕು. ಈ ರೀತಿಯಾಗಿ ಸೋದಿಸಿದ ಮೇಲೆ ಒಂದು 2 ನಿಮಿಷ ಬಿಡಬೇಕು ಬಿಸಿ ಆರೋಕ್ಕೆ. ಬಿಟ್ಟ ತಕ್ಷಣ ನೋಡಿ, ಅದು ಫುಲ್ ತಣ್ಣಗೂ ಕೂಡ ಆಗಬಾರ್ದು, ಫುಲ್ ಬಿಸಿ ಕೂಡ ಇರಬಾರ್ದು. ತುಂಬ ಬಿಸಿ ಇದ್ದರೆ ಒಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಬಿಟ್ಬಿಟ್ಟು ಬಿಸಿ ಇರುವಾಗಲೇ ನಾವು ಈ ರೀತಿಯಾಗಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ತಾ ಈ ರೀತಿಯಾಗಿ ಕಲಿಸ್ತಾ ಬರಬೇಕು. ಗಂಟಿಲ್ಲದ ರೀತಿಯಲ್ಲಿ ನಾವು ಈ ರೀತಿಯಾಗಿ ನೀಟಾಗಿ ನಾವು ಕಲಿಸ್ತಾ ಸ್ವಲ್ಪನೇ ಹಿಟ್ಟು ಹಾಕ್ತಾ ಈ ರೀತಿಯಾಗಿ ನಾವು ಕಲಿಸ್ತಾ ಬರಬೇಕು. ತುಂಬಾ ಚೆನ್ನಾಗಿ ಬರ್ತವೆ. ಆವಾಗೆಲ್ಲ ಒಂದಿನ ಫುಲ್ಲು ಹಿಟ್ಟು ನೆನೆಬೇಕು, ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಗಾರ್ಗೆ ಮಾಡಬೇಕು ಅನ್ನೋದಿರ್ತು. ಆದರೆ ಇವಾಗ ಆಗಿಲ್ಲ. ನೋಡಿ, ಈ ರೀತಿಯಾಗಿ ನೀವು ಒಂದು ಸಾರಿ ಟ್ರೈ ಮಾಡಿ. 3 ಅವರಲ್ಲಿ ನಿಮಗೆ ರುಚಿಯಾದಂತಹ ಗಾರ್ಗೆ ರೆಡಿಯಾಗಿ ಹೋಗ್ತವೆ. ನೋಡಿ, ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಒಂದು ಸ್ವಲ್ಪ ಹಿಟ್ಟು ಏನಾದರೂ ತೆಳು ಅನಿಸಿದರೆ ನೀವು ಒಂದು ಸ್ವಲ್ಪ ಹಿಟ್ಟು ಕೂಡ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಸಿಹಿ ಮಾತ್ರ ಕಮ್ಮಿ ಆಗ್ಬೋದು ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ತೊಂದರೆ ಆಗೋಲ್ಲ. ನೋಡಿ, ಈ ರೀತಿಯಾಗಿ ಹಿಟ್ಟು ಈ ರೀತಿಯಾಗಿ ಬರಬೇಕು. ನಿಮಗೆ ಸಿಹಿ ಜಾಸ್ತಿ ಇಷ್ಟಪಡೋರಾದರೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹೇಳಿದ ಹಾಗೆ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಯಾವುದೇ ರೀತಿಯಾದಂಥ ಗಂಟು ಕೂಡ ಬಂದಿಲ್ಲ ಹಿಟ್ಟಲ್ಲಿ, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಮಾಡಿಬಿಟ್ಟು ನಾವು ಒಂದು 2-3 ಅವರು ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ನೋಡಿ, ಇವಾಗ 2-3 ಅವರ್ ಆಗಿದೆ. ಇವಾಗ ನಾನು ಒಂದು ಸ್ವಲ್ಪ ಗಸಗಸೆ, ಸ್ವಲ್ಪ ಕೊಬ್ಬರಿ ತುರಿಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಗಸಗಸೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಎರಡನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಪುಡಿ ಕೂಡ ಹಾಕಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದಕ್ಕೆ ಇವಾಗ ನಾನು ಒಂದು ಚಿಟಿಕೆಯಷ್ಟು ಇದಕ್ಕೆ ಸೋಡಾವನ್ನು ಬಳಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಬೆರೆಸ್ಬೇಕು. ನಾವು ಜಾಸ್ತಿ ಬೆರೆಸ್ಬಿಟ್ರೆ ಎಣ್ಣೆ ತುಂಬಾ ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಚಿಟಿಕೆಯಷ್ಟು ನಾವು ಮಾತ್ರ ಹಾಕಬೇಕು. ನೋಡಿ, ಈ ರೀತಿಯಾಗಿ ನಾವು ನೀಟಾಗೆಲ್ಲ ಕಲಿಸ್ಬಿಟ್ಟು ಎಣ್ಣೆಯನ್ನು ಕಾಯೋದಕ್ಕೆ ಇಡಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ತಾ ಇದೆ ಅನ್ನೋದರಲ್ಲಿ ನಾವು ಯಾವ ರೀತಿಯಾಗಿ ಪಕೋಡವನ್ನು ಬಿಡ್ತೀವೋ ಅದೇ ರೀತಿಯಾಗಿ ನಾವು ಗಾರ್ಗೆಯನ್ನು ಬಿಡ್ಬೋದು. ನೀವಿಲ್ಲ ನಮಗೆ ರೌಂಡ್ ಶೇಪ್ ಇಷ್ಟ ಅಂತಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಗಟ್ಟಿ ಮಾಡ್ಕೊಂಬಿಟ್ಟು ನೀವು ಕೈಯಲ್ಲಿ ತಟ್ಟಿ ಹಾಕ್ಬೋದು. ಇಲ್ಲ ನಮಗೆ ರೌಂಡ್ ಶೇಪ್ ಈ ರೀತಿ ಪಕೋಡದ ಥರ ಇರಲಿ ಅನ್ನೋದಾದರೆ ಈ ರೀತಿಯಾಗಿ ನೀವು ಬಿಡ್ತಾ ಹೋಗಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನಿಮಗೆ ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ಅನೇಕ ರೀತಿಯ ಟಿಪ್ಸ್ಗಳು ಕೂಡ ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ನೋಡಿ, ಈ ರೀತಿಯಾಗಿ ಗರಿಗರಿಯಾದಂತಹ ಗಾರ್ಗೆ ರೆಡಿ ಆಗೇ ಬಿಟ್ಟವು. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಮತ್ತು ಗರಿಗರಿಯಾಗಿ ಕೂಡ ಇರ್ತವೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ, ತುಂಬ ಸೂಪರ್ ಟೇಸ್ಟಿಯಾಗಿರುವಂತಹ ಗಾರ್ಗೆ ರೆಡಿ ಆಯಿತು. ನೀವು ಪಂಚಮಿ ಹಬ್ಬದಲ್ಲಿ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು, ಅಥವಾ ನಿಮಗೆ ಯಾವ ಬೇಕಾದರೂ ತಿನ್ಬೇಕು ಅನಿಸಿದ್ರು ಕೂಡ ಜಾಸ್ತಿ ಟೈಮು ಕೂಡ ತೊಗೊಳಲ್ಲ.
ನೀವು ಯಾವಾಗಾದರೂ ಕೂಡ ನೀವು ಮಾಡಿಕೊಂಡು ಈ ರೀತಿಯಾಗಿ ರುಚಿಯಾದಂತಹ ಗಾರ್ಗೆನ ರೆಡಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.